ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಒಂದು ವರ್ಗ ಸಾಕಷ್ಟು ಒತ್ತಡ ಹೇರ್ತಾ ಇದ್ರೆ ನಿಮ್ಮ ಅಭಿಪ್ರಾಯ? ಪವರ್ ಶೇರಿಂಗ್ ವಿಚಾರದ ಮಾತುಗಳನ್ನ ಆಡ್ಲಿಕ್ಕೆ ನಾನು ಸೂಕ್ತ ವ್ಯಕ್ತಿ ಅಲ್ಲ. ಎರಡನೇದು, ಇವತ್ತೇನು ಸಣ್ಣ ಪುಟ್ಟ ಇರುವಂತ ಗೊಂದಲಗಳನ್ನ ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡ್ ಅವರು ಇನ್ನು ಒಂದು ವಾರದಲ್ಲಿ ಎಲ್ಲ ಒಂದು ನಿರ್ಧಾರಗಳ ತೆಗೆದುಕೊತಾರೆ ಅನ್ನೋದನ್ನ ಆಶಾಭಾವನೆಯಲ್ಲಿ ಇಡೀ ಕರ್ನಾಟಕ ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗೂ ಇವತ್ತು ನಾವೆಲ್ಲ ಒಬ್ಬ ಸರ್ಕಾರದ ಒಳಗೊಂಡಂತ ಶಾಸಕನಾಗಿ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ವ್ಯವಸ್ಥೆಯಲ್ಲಿ ನಾವ್ಯಾರು ಇದ್ರ ಬಗ್ಗೆ ಮಾತನಾಡಕೂಡದು ಅಂತಲೂ ಸಹ ಸೂಚನೆ ಇರೋ ಹಂತದಲ್ಲಿ ನಾವು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಮಾತನ್ನ ನಿಮ್ಗೆಲ್ಲ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಯಾವುದೇ ಗೊಂದಲವಿಲ್ಲದಲೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತೆಲ್ಲ ಇತಿಹಾಸ ಇದೆ. ಇದನ್ನೆಲ್ಲನೂ ನಿರ್ಧಾರಗಳನ್ನು ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಾರೆ ಅನ್ನೋದನ್ನ ಆಶಾಭಾವನೆ ನಾವೆಲ್ಲ ಇದ್ದೇವೆ. ಈಗ ಒಂದು ವಾರದಲ್ಲಿ ಬಗೆಹರಿತೀವಿ, ಒಂದು ವಾರದಲ್ಲಿ ಗುಡ್ ನ್ಯೂಸ್ ಬರುತ್ತಾ? ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ, ಒಳ್ಳೇದಾಗುತ್ತೆ ಅನ್ನೋದನ್ನ ಹೇಳಬಲ್ಲೆ ನಾನು. ಈಗ ಶ್ರೀಗಳು ಕೂಡ, ಸಮುದಾಯದ ಸ್ವಾಮಿಗಳು ಕೂಡ ಈಗ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ, ಅವಕಾಶ ಕೊಡಬೇಕು, 2.5 ವರ್ಷ ಆಗಿದೆ, ಪಕ್ಷಕ್ಕೆ ದುಡಿದಿರ, ಇದಕ್ಕೆ ನಿಮ್ಮ ಅಭಿಪ್ರಾಯ? ಇದು ಒಕ್ಕಲಿಗರ ಸಮಾಜದ ಶ್ರೀಗಳು ಇವತ್ತು ನಂಜಾವಧೂತ ಸ್ವಾಮೀಜಿಗಳು ನಮ್ಮ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ರು. ಬಹಳಷ್ಟು ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ನಿಮಗೆ ಗೊತ್ತಿದ್ದಂತೆ ಈ ವಿಚಾರಗಳನ್ನೆಲ್ಲ ಅವರು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿ ಹಂತದಲ್ಲೂ ದೇವರುಗಳನ್ನು ಒಳಗೊಂಡಂತ ದೇವ್ರ ಭಗವಂತನ ಒಂದು ಧ್ಯಾನ ಮತ್ತು ಜನರ ಒಂದು ಆಶೀರ್ವಾದ ಸದಾಕಾಲ ಪಡೀಲಿಕ್ಕೆ ಅವರ ಒಂದು ಪ್ರಯತ್ನಗಳು ಯಾವಾಗ್ಲೂ ಇರುತ್ತೆ. ಆ ಕಾರಣಕ್ಕೋಸ್ಕರ ಬಂದಿರೋದ್ರಲ್ಲಿ ವಿಶೇಷತೆ ಏನಿಲ್ಲ. ನಿಮಗೆ ಇವತ್ತೇನು ಈ ಸಣ್ಣ ಪುಟ್ಟ ವಿಚಾರಗಳಲ್ಲಿ ಏನು ನೀವುಗಳು ಮೀಡಿಯಾಗಳಿಗೆ ಸಿಕ್ಕಿದಂತ ಆಹಾರವನ್ನು ಯಾವುದೂ ಆಗ್ದಲೆ ನಿಮ್ಮ ಅನಿಸಿಕೆ ತಕ್ಕಂತೆ ಒಳ್ಳೆ ಒಂದು ನಿರ್ಧಾರಗಳನ್ನ ಹೈಕಮಾಂಡ್ ತೆಗೆದುಕೊತಾರೆ ಅನ್ನೋದನ್ನ ನಾನು ಹೇಳಬಲ್ಲೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.